ಬಾಗಲಕೋಟ್ ಪಾಟೀಲ್ ಅವರಾಗಿರ್ಬೋದು, ಉಪಸ್ಥಿತರುವಂಥ ಎಲ್ಲ ಊರಿನ ಮುಖಂಡರಾಗಿರ್ಬೋದು, ಎಲ್ಲ ಗುರು ಹಿರಿಯರಲ್ಲಿ, ಎಲ್ಲ ಯುವಕ ಮಿತ್ರರಲ್ಲಿ ಎಲ್ಲರಿಗೂ ಆತ್ಮೀಯ ನಮಸ್ಕಾರನ ಮಾಡುತ್ತಾ, ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹಲವಾರು ಮುಖಂಡರು ತಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಬರುವಂತ ಏಪ್ರಿಲ್ 9ಕ್ಕೆ ಏನು ಮತಕ್ಷೇತ್ರ ಉಪಚುನಾವಣೆ ಬರ್ತಾ ಇದೆ. ಈಗಾಗಲೇ ನಮ್ಮ ಉಮೇಶ್ ಮೇಟಿ ಅವರು ಸಾಕಷ್ಟು ಕಡೆ ಪ್ರಚಾರ ಮಾಡುವ ಮೂಲಕ ತಮ್ಮ ಎಲ್ಲರ ಮನಸ್ಸನ್ನು ಗೆಲ್ಲುವಂತ ಪ್ರಯತ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಎಚ್.ವೈ. ಮೇಟಿ ಅವರು ಸುಮಾರು ಹಲವಾರು ವರ್ಷದಿಂದ ಈ ಭಾಗದ ಶಾಸಕರಾದಾಗ ಭಾಗದಲ್ಲಿ ಒಂದು ಮುಂದಾಳತ್ವ ಆಗ ಸಾಕಷ್ಟು ಅಭಿವೃದ್ಧಿ ಪರವಾದ ಕೆಲಸ ಆಗಿರ್ಬೋದು, ಸಮಾಜ ಸೇವೆ ಮುಖಾಂತರ ಈ ಭಾಗದಲ್ಲಿ ತಮ್ಮದೇ ಆದಂತಹ ಶಾಪ್ ಮೂಡುವಂತ ಕೆಲಸ ತಮ್ಮ ಜನರ ಮಧ್ಯೆ ಮಾಡಿದ್ದಾರೆ. ಅದಕ್ಕೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಸುಪುತ್ರ ಅಂತ ಉಮೇಶ್ ಮೇಟಿ ಅವರು ಅದೇ ಮಾದರಿ ನಾವು ಕೂಡ ಕೆಲಸ ಮಾಡಬೇಕು, ನಮ್ಮ ಜನರ ಕೈಯನ್ನ ಇರಬೇಕು, ಅವರ ಸೇವೆಯನ್ನು ಮಾಡಬೇಕಂತ ಒಂದು ಮನೋಭಾವನೆ ಇಟ್ಕೊಂಡು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪ್ರೀತಿ, ವಿಶ್ವಾಸದ ಆಶೀರ್ವಾದ ಅವರು ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ. ಹಿಂದೆ ಯಾವ ರೀತಿ ಅವರ ತಂದೆಯವರು ಕೆಲಸ ಮಾಡಿದ್ರು ಅದೇ ಮಾದರಿಯಲ್ಲಿ ಇವತ್ತು ಆ ಕೆಲಸವನ್ನು ಅವರು ಮಾಡಲಿಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪಕ್ಷದ ಸಾಧನೆಗಳಾಗಿರ್ಬೋದು, ನಮ್ಮ ಪಕ್ಷದ ವಿಚಾರಗಳನ್ನ ಒಪ್ಪಿಕೊಂಡು ಇವತ್ತು ಕೆಲಸ ಮಾಡ್ತಿದ್ದಾರೆ. ಸುಮಾರು 3 ವರ್ಷಗಳಿಂದ ನಮ್ಮ ಪಕ್ಷ ಅಧಿಕಾರ ಬಂದಾದ್ಮೇಲೆ 2023 ಚುನಾವಣೆಗೆ ಮುಂಚೆ ಏನೇನು ಭರವಸೆಗಳನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟಿದ್ದು, ಸಂಪೂರ್ಣವಾಗಿ 3 ವರ್ಷದ ಅವಧಿಯಲ್ಲಿ ಎಲ್ಲ ಭರವಸೆಗಳನ್ನ ಪೂರೈಕೆ ಮಾಡುವಂತಹ ಕೆಲಸ ನಮ್ಮ ಪಕ್ಷ ಮಾಡಿದೆ. ಇವತ್ತು 5 ಗ್ಯಾರಂಟಿ ಯೋಜನೆ ಮುಖಾಂತರ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ನಮ್ಮ ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನ ಪಾರ್ಟಿ ಆಗಿರ್ಬೋದು, 5 ಗ್ಯಾರಂಟಿಗಳನ್ನ ಇವತ್ತು ಸಮಾಜದ ಕಟ್ಟಕಡೆ ಬಡವರಿಗೆ ಆಗಿರ್ಬೋದು, ದೀನ ದಲಿತರಿಗಿರ್ಬೋದು, ಯಾವುದೋ ಒಂದು ಜಾತಿ, ಧರ್ಮ, ಮತದ ಒಂದು ತಾರತಮ್ಯ ಇಲ್ಲದೆ ಪ್ರತಿಯೊಂದು ವ್ಯಕ್ತಿಗೆ ಆ ಯೋಜನೆಗಳನ್ನ ಮುಟ್ಟಿಸುವಂತ ಕೆಲಸ ನಮ್ಮ ಪಕ್ಷದ ಸರ್ಕಾರ ಮಾಡ್ತದೆ. ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಬೆಂಬಲಿಗೆ ಮಾತ್ರ ಈ ಯೋಜನೆ ಹೋಗ್ತಾ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ ಯಾರು ಅವರಿಗೆ ಅರ್ಹರಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಒಳ್ಳೆ ಯೋಜನೆ ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಲಾಭ ಸಿಗಬೇಕು. ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಇನ್ನೂ ಗಟ್ಟಿಯಾಗಿ ಘೋಷಿಸಬೇಕಂದ್ರೆ ಇವತ್ತು ಉಮೇಶ್ ಮೇಟಿ ಅವರಿಗೆ ತಮ್ಮೆಲ್ಲರ ಮತದಾನ ಮಾಡುವ ಮೂಲಕ ತಾವು ಅವರಿಗೆ ಆಶೀರ್ವಾದ ಮಾಡಬೇಕಂತ ಇದರಲ್ಲಿ ಮತ್ತೊಮ್ಮೆ ನಾನು ಕೇಳಲಿಕ್ಕೆ ಬಯಸುತ್ತೇನೆ. ನಮ್ಮದೇ ಸರ್ಕಾರ ರಾಜ್ಯದಲ್ಲಿರುವ ಕಾರಣಕ್ಕಾಗಿ ಒಂದು ಪಕ್ಷದ ಶಾಸಕರಾದರೆ ಇನ್ನೂ ಹೆಚ್ಚಿನ ನಮ್ಮ ಸೇವೆ ಸೌಲಭ್ಯವನ್ನು ಮಾಡಲಿಕ್ಕೆ, ಹೆಚ್ಚಿನ ಸೌಲಭ್ಯವನ್ನ ಕೊಡಲಿಕ್ಕೆ, ಪ್ರತಿಯೊಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನ ತಮಗೆ ತಂದುಕೊಡ್ಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡುವ ಮೂಲಕ ಪ್ರಚಂಡ ಬಹುಮತದಿಂದ ಒಂದು ಆರಿಸ್ತಿರ್ತಾರಂತ ನಮ್ದೊಂದು ವಿಶ್ವಾಸ ಇದೆ. ಇನ್ನು ಅನೇಕ ಯುವಕ ಮಿತ್ರರು ಕೂಡ ನಮ್ಮ ಪಕ್ಷದ ಸಿದ್ಧಾಂತ ಆಗಿರ್ಬೋದು, ಒಂದು ಪಾರ್ಟಿ ವಿಚಾರವಾಗಿ ಈಗಾಗಲೇ ಸೇರ್ಪಡೆ ಆಗ್ತದೆ. ಅದು ಕೂಡ ಒಂದು ಒಳ್ಳೆ ವಿಚಾರ. ಇದೇ ರೀತಿ ಯುವ ಶಕ್ತಿಯನ್ನು ನಾವೆಲ್ಲರೂ ಉಪಯೋಗಿಸಿಕೊಂಡು ನಮ್ಮ ಸಮಾಜವನ್ನು ಒಂದು ಒಳ್ಳೆ ದಿಕ್ಕಿನಲ್ಲಿ ತಗೊಳ್ಳುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ವತಿಯಿಂದ ಆಗುವಂಥ ಮಾತನ್ನು ಕೂಡ ಹೇಳುತ್ತಾ, ಈಗಾಗಲೇ ಸಾಕಷ್ಟು ಸಮಯ ಕಾರಣಕ್ಕಾಗಿ ಇನ್ನೂ ಬೇರೆ ಗ್ರಾಮದವರು ಹೋಗಾಡಿದ್ದಾರೆ. ಅದಕ್ಕೆ ಹೆಚ್ಚಿಗೆ ಮಾತಾಡಿದ್ರೆ ತಾವೆಲ್ಲರೂ ಬರುವಂಥ ಏಪ್ರಿಲ್ 9ಕ್ಕೆ ಕ್ರಮ ಸಂಖ್ಯೆ 1 ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವ ಮೂಲಕ ತಾವಾಗಿರ್ಬೋದು, ತಮ್ಮ ಗೆಳೆಯರ ಭಾಗವಾಗಿರ್ಬೋದು, ತಮ್ಮ ಸಂಪರ್ಕ ಈ ಮತಕ್ಷೇತ್ರದಲ್ಲಿ ತಾವು ಎಲ್ಲೇ ಇದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮುಂದಾಳತ್ವವನ್ನು ವಹಿಸಿ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನರ್ಸರಿಯಿಂದ ಪಿಯುಸಿ ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ ಎಲ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.